ಹಾಯ್ ಸ್ನೇಹಿತರೆ, ಜೈ ಹಿಂದ್. ಎಲ್ಲರಿಗೂ ಕೂಡ ಕೆ ಪಿ ಟಿ ಸಿ ಎಲ್ ಅಂತಂದರೆ ನಿಮ್ಗೆ ಕೆ ಬಿ ಅಂತ ತಿಳ್ಕೇಶಂದ ಏನು ಜೂನಿಯರ್ ಪವರ್ಮ್ಯಾನು ಮತ್ತು ಜೂನಿಯರ್ ಸ್ಟೇಷನ್ ಅಟೆಂಡೆಂಟ್ ಅಂತ ತಿಳ್ಕೇಶನ್ ಹುದ್ದೆಗಳನ್ನ ಕಾಲ್ಫರ್ ಮಾಡಿದ್ರಲ್ಲ. ಇದರಲ್ಲಿ ಕೆ ಪಿ ಟಿ ಸಿ ಎಲ್ಲು ಬೆಸ್ಕಾಮು, ಮೆಸ್ಕಾಮು ಮತ್ತು ಚೆಸ್ಕಾಮು, ಎಸ್ಕಾಮು, ಗೆಸ್ಕಾಮ್ ಅಂತ ತಿಳ್ಕೇಶಂದ ಹುದ್ದೆಗಳನ್ನ ಕಾಲ್ಫರ್ ಮಾಡಿದ್ದಾರೆ. ಅವು ಎಸ್ಕಾಮ್ ಬೆಸ್ಕಾಮ್ ಅಂತಂದರೆ ಅವು ಕಂಪನಿಗಳು. ಓಕೆ, ಅದರಲ್ಲಿ ನೀವು ಯಾವುದಕ್ಕೆ ಅರ್ಜಿಗಳನ್ನ ಸಲ್ಲಿಸಿದ್ದೀರಾ? ಓಕೆ, ಎಷ್ಟೋ ಜನದ ಪ್ರಾಬ್ಲಮ್ ಏನಾಗ್ತಾ ಇದ್ದಪ್ಪ ಅಂತಂದರೆ, ಸೊ ನಾವು ಅರ್ಜಿಗಳನ್ನ ಹಾಕಿದ್ದೀವಿ, ಬಟ್ ನಮ್ಮದು ಚಾನಲ್ ಜನ್ರೇಟ್ ಆಗ್ತಾ ಇಲ್ಲ ಅಂತ ಹೇಳ್ಕೊಂಡು ಎಷ್ಟೋ ಜನ ಅದ ತೊಂದರೆಯಲ್ಲಿ ಇದ್ದೀರಾ. ಓಕೆ, ನಿಮ್ಮ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಕ್ಕೋಸ್ಕರನೇ ಕೇವಲ ಇನ್ನೂ ಎಷ್ಟು ದಿನ? ಕೇವಲ 3 ದಿನ ಮಾತ್ರ ಬಾಕಿ ಉಳಿದಿದೆ. ಅಂದರೆ ಇವತ್ತು 18, 19, 20 ಇವತ್ತರಿಂದ ನಿಮ್ಗೆ 3 ದಿನ ಮಾತ್ರ ಬಾಕಿ ಉಳಿದಿದೆ. ಇನ್ನೂ ಯಾರಾದರೂ ಅರ್ಜಿಗಳನ್ನ ಹಾಕಿರಲಿಲ್ಲಪ್ಪ ಅಂತಂದರೆ, ಅರ್ಜಿಗಳನ್ನ ನೀವಾಗಲೇನ ಹಾಕ್ಕೊಂಡಿದ್ರೆ ನಿಮ್ಮ ಪೋಸ್ಟ್ ಆಫೀಸ್ ಚಾನಲನ್ನು ಯಾವ ಥರ ಜನ್ರೇಟ್ ಮಾಡಬೇಕು, ಯಾವ ಥರ ಸೈನ್ ಮಾಡಬೇಕು, ಯಾವ ಥರ ಪೋಸ್ಟ್ ಆಫೀಸ್ ಚಾನಲನ್ನು ಕಟ್ಕೊಂಡ ಮೇಲೆ ನಿಮ್ಮ ಅಪ್ಲಿಕೇಶನ್ ಪ್ರಿಂಟನ್ನು ಯಾವ ಥರ ನೀವು ಪೇಮೆಂಟ್ ಸಕ್ಸಸ್ ಆಗಿದೆಯೋ ಇಲ್ಲೋ ಅಂತ ಹೇಳ್ಕೇಶಂದ ಚೆಕ್ಕನ್ನು ಮಾಡ್ಕೊಳ್ಳೋದನ್ನು ನಾನು ಡೀಟೇಲಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ನೋಡ್ಕೊಳ್ರಿ. ಯಾರಾದರೂ ಇನ್ನೂ ಅರ್ಜಿಗಳನ್ನ ಸಲ್ಲಿಸ್ಕೊಂಡಿರಲಿಲ್ಲಪ್ಪ ಅಂತಂದರೆ ಹಂತ 1 ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು. ಓಕೆ, ಅರ್ಜಿಗಳನ್ನ ಹಾಕೋಕ್ಕೆ ಇಲ್ಲಿ ಬರ್ತದೆ. ನೆಕ್ಸ್ಟ್ ಸ್ಟೆಪ್ 2 ಅಂತ ಹೇಳ್ಕೇಶನ್ ಹಂತ 2 ಏನಂತಿದೆಯಲ್ಲ, ನಿಮ್ಮ ಫೋಟೋ ಮತ್ತು ಸಿಗ್ನೇಚರನ್ನು ಇಲ್ಲಿ ಡೈರೆಕ್ಟಾಗಿ ಅಪ್ಲೋಡನ್ನು ಮಾಡಬೇಕಾಗುತ್ತೆ. ಓಕೆ, ನೀವು ಅರ್ಜಿಯನ್ನು ಸಲ್ಲಿಸುವಾಗ ಏನಾದರೂ ಮಿಸ್ಟೇಕ್ಸ್ ಆದರೆ ಇದರಲ್ಲಿ ಯಾವುದೇ ಥರನಂಥ ಕರೆಕ್ಷನ್ ಆಪ್ಷನ್ ಕೊಡೋದಿಲ್ಲ. ಆದ ಕಾರಣಕ್ಕೋಸ್ಕರ ಹಾಕುವಾಗ ಕರೆಕ್ಟಾಗಿ ನೀವು ಸೈಬರ್ ಸೆಂಟರ್ನಲ್ಲಿ ಹೋದಾಗ ಒಂದು ಸಾರಿ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳಿರಿ, ಪರವಾಗಿಲ್ಲ 5 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ನಾನು ಒಂದು ಸಾರಿ ಚೆಕ್ ಮಾಡ್ಕೊಳ್ತೀನಿ. ಯಾಕಂದ್ರೆ ಹಾಕುವಾಗ ಸಾಕಷ್ಟು ಮಿಸ್ಟೇಕ್ಗಳು ಆಗ್ತಿರ್ತಾವೆ. ಸೊ ಆದ ಕಾರಣಕ್ಕೋಸ್ಕರ ನೀವು ಒಂದು ಸಾರಿ ಚೆಕ್ ಮಾಡ್ಕೊಂಡ್ರೆ ಯಾವುದೂ ಡೌಟ್ಗಳು ಇರೋದಿಲ್ಲ. ಯಾಕಂದರೆ ಯಾವುದೇ ಒಂದು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಿಮ್ಮ ಅಪ್ಲಿಕೇಶನ್ಗಳಿಗೆ ನೀವೇ ಜವಾಬ್ದಾರರಾಗಿರ್ತೀರಿ. ಕರೆಕ್ಟಾಗಿ ಒಂದು ಸಾರಿ ಚೆಕ್ಕನ್ನು ಮಾಡಿಕೊಡ್ರಿ. ನೋಡ್ಕೊಡ್ರಿ. ಸ್ಟೆಪ್ 3 ಅಂಚೆ ಕಚೇರಿ ಚಲನ್ ಪಡೆಯುವ ಜನರೇಟ್ ದ ಪೋಸ್ಟ್ ಚಾನಲ್ ಅಂತಿಲ್ಲ, ಇಲ್ಲಿ ನಿಮ್ಗೆ ಪೋಸ್ಟ್ ಚಾನಲ್ ಅಂದರೆ ಜನರೇಟ್ ಮಾಡುವನ್ನ ಆಪ್ಷನ್ ಇರ್ತದೆ. ಓಕೆ, ಅದಾದಮೇಲೆ ನಿಮ್ಮ ಪೋಸ್ಟ್ ಆಫೀಸ್ ಚಾನಲ್ ಇಲ್ಲಿ ನಾನು ಕೊಟ್ಟಿರ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ 100% ಡೌನ್ಲೋಡ್ ಆಗುತ್ತೆ, ಸೈನ್ ಆಗುತ್ತೆ. ಕರೆಕ್ಟಾಗಿ ಡೌನ್ಲೋಡ್ ಮಾಡ್ಕೊಂಡನ್ನು ಪೋಸ್ಟ್ ಆಫೀಸ್ ಚಾನಲನ್ನು ನೀವು ಹೋಗಿ ಕಟ್ಟಬೇಕಾಗುತ್ತೆ. ಪೋಸ್ಟ್ ಆಫೀಸ್ ಅದನ್ನು ಚಾನಲನ್ನು ಕಟ್ಟಿದ ಮೇಲೆ 2 ಡೇಸ್ ಆದಮೇಲೆ, 2 ದಿನ ಕಂಪ್ಲೀಟ್ ಆದಮೇಲೆ ನಿಮ್ಮ ಅಪ್ಲಿಕೇಶನ್ ಪೇಮೆಂಟ್ ಸಕ್ಸಸ್ ಆಗಿದೆಯೋ ಇಲ್ಲೋ ಅಂತ ಹೇಳ್ಕೇಶಂದ ಅರ್ಜಿ ಮುದ್ರಿಸಿ ಅಂತ ಪ್ರಿಂಟ್ ಅಪ್ಲಿಕೇಶನ್ ಅಂತ ಆಪ್ಷನ್ ಕಾಣ್ತಾ ಇದೆಯಲ್ಲ, ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಅಪ್ಲಿಕೇಶನ್ ಪೇಮೆಂಟನ್ನು ಮಾಡಿರ್ತಾರಲ್ಲ ಪೋಸ್ಟ್ ಆಫೀಸಿಗೆ ಹೋಗಿ ಅದು ಇಲ್ಲಿ ಡೈರೆಕ್ಟಾಗಿ ಓಪನ್ ಆಗುತ್ತೆ, PDF ಓಪನ್ ಆಗುತ್ತೆ. ಅಕಸ್ಮಾತ್ ಏನಾದರೂ ಪೇಮೆಂಟ್ ಕಂಪ್ಲೀಟ್ ಆಗಿರಲಿಲ್ಲ, ಸಕ್ಸಸ್ ಆಗಿರಲಿಲ್ಲಪ್ಪ ಅಂದರೆ ಮೇಕ್ ದ ಪೇಮೆಂಟ್ ಅಂತ ಹೇಳ್ಕೇಶಂದ ಮತ್ತೆ ವಾಪಸ್ಸು ಪೇಮೆಂಟ್ ಮಾಡಿರಿ ಅಂತ ಆಪ್ಷನ್ ಬರುತ್ತೆ. ಬಟ್ ಯಾರೂ ಪೇಮೆಂಟ್ ಮಾಡೋಕೆ ಹೋಗ್ಬೇಡ್ರಿ, 2 ದಿನ ವೇಟ್ ಮಾಡಿರಿ. 2 ದಿನ ವೇಟ್ ಆದಮೇಲೆ ನಿಮ್ಮ ಅಪ್ಲಿಕೇಶನ್ ಪೇಮೆಂಟ್ ಸಕ್ಸಸ್ ಆಗಿರ್ತದೆ. ಓಕೆ, ಚೆಕ್ ಮಾಡಿಕೊಡ್ರಿ. ಪ್ರತಿಯೊಬ್ಬರು ಕೂಡ ಅರ್ಜಿ ಮುದ್ರಿಸಿ ಅಂತ ಪ್ರಿಂಟ್ ಅಪ್ಲಿಕೇಶನ್ ಕಂಪಲ್ಸರಿಯಾಗಿ ಚೆಕ್ ಮಾಡ್ಕೊಳ್ಳೇಬೇಕಾಗುತ್ತೆ. ನೀವೇನು ತಿಳ್ಕೊಂಡಿರ್ತೀರಿ, ಪೋಸ್ಟ್ ಆಫೀಸಿಗೆ ಕಟ್ಟಿರ್ತಕ್ಕಂಥ ಫೀ ರಿಸಿಪ್ಟನ್ನು ಇಟ್ಕೊಂಡು ಸುಮ್ಮನೆ ಕೂತ್ಕೊಂಡಿರ್ತೀರಿ. ಓಕೆ, ನಾವು 2 ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿದ್ದೀವಿ, 4 ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಿದ್ದೀವಿ. ಯಾವ ಥರ 4 ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸ್ಬೋದು ಅಂತ ಹೇಳಿ ತಿಳ್ಕೊಳ್ರಿ. ಕಲ್ಯಾಣ ಕರ್ನಾಟಕದಲ್ಲಿ 2ಕ್ಕೆ ಸಲ್ಲಿಸ್ಬೋದು, ಅದು ಜೂನಿಯರ್ ಪವರ್ಮ್ಯಾನು ಮತ್ತು KPTCL ಜೂನಿಯರ್ ಅಟೆಂಡೆಂಟ್ ಅಂತ ಹೇಳಿದಿಲ್ಲ, ಅವೆರಡಕ್ಕೂ ಅರ್ಜಿಗಳನ್ನ ಸಲ್ಲಿಸಬಹುದು. ಮತ್ತು ನಾನ್ ಕಲ್ಯಾಣ ಕರ್ನಾಟಕದಲ್ಲಿ ಕೂಡ 2 ಅರ್ಜಿಗಳನ್ನ ಸಲ್ಲಿಸಬಹುದು. ನಿಮ್ದು ಏನಾದರೂ ಕಲ್ಯಾಣ ಕರ್ನಾಟಕದಲ್ಲಿ ಸರ್ಟಿಫಿಕೇಟನ್ನು ನೀವು ಹೊಂದಿದ್ರೆ RD ನಂಬರ್ ಕಂಪಲ್ಸರಿಯಾಗಿ ಬೇಕಾಗುತ್ತೆ. ಇರಲಿಲ್ಲಪ್ಪ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ದಲ್ಲಿ ಫೇಲನ್ನು ಮಾಡ್ತಾರೆ. ಓಕೆ, ನಿಮ್ಮ ಹತ್ರ ಆ ಸರ್ಟಿಫಿಕೇಟ್ ಇರಲೇಬೇಕಾಗುತ್ತೆ. ನೆಕ್ಸ್ಟ್, ನಾನು ಹೆಚ್ಚಿಗೆದವರು 2 ಅರ್ಜಿಗಳನ್ನ ಸಲ್ಲಿಸಿದ್ರಿ. ಹೆಂಗಂತಂದ್ರೆ ಜೂನಿಯರ್ ಪವರ್ಮ್ಯಾನ್ ಅಂತಂದು ಅರ್ಜಿಯನ್ನು ಸಲ್ಲಿಸಿದ್ರಿ ಮತ್ತು ಜೂನಿಯರ್ ಸ್ಟೇಷನ್ ಅಟೆಂಡೆಂಟ್ ಅಂತ ಹೇಳ್ಕೊಂಡು 2ಕ್ಕೂ ಕೂಡ ಅರ್ಜಿಗಳನ್ನ ಸಲ್ಲಿಸಿದ್ರಿ. ಇವೆರಡಕ್ಕೂ ಅರ್ಜಿಗಳನ್ನ ಸಲ್ಲಿಸಿದ್ರಿ ಅಂದಮೇಲೆ ಓಕೆ, ನಾವು 2ಕ್ಕೂ ಫೀಯನ್ನು ತುಂಬಬೇಕಾ, 2ಕ್ಕೂ ಪೋಸ್ಟ್ ಆಫೀಸ್ ಚಾನಲನ್ನು ಜನರೇಟ್ ಮಾಡ್ಕೊಂಡು 2ಕ್ಕೂ ಫೀಸನ್ನು ಕಟ್ಟಬೇಕಾ ಅಂತ ಹೇಳ್ಕೊಂಡು ಕೇಳ್ತಾ ಇದ್ರಿ. ಓಕೆ, 100% ಕಟ್ಟಲೇಬೇಕು. ನೀವೇನಾದರೂ ಜೂನಿಯರ್ ಪವರ್ಮ್ಯಾನ್ಗೆ ಒಂದೇ ಕಟ್ಟಿದ್ರಿ ಅದು ನಡೆಯೋದಿಲ್ಲ. 2ಕ್ಕೂ ಕೂಡ ಪೋಸ್ಟ್ ಆಫೀಸ್ ಫೀ ಚಾನಲನ್ನು 2 ಕೂಡ ಪೋಸ್ಟ್ ಆಫೀಸ್ ಚಾನಲನ್ನು ಜನರೇಟ್ ಮಾಡ್ಕೊಂಡ್ಬಿಟ್ಟು 2ಕ್ಕೂ, ಯಾಕಂದರೆ OBC ಜನರಲ್ ಯಾರಾದರೂ 2A ಕಾಸ್ಟ್ನವ್ರು ಇದ್ರಪ್ಪ ಅಂದರೆ 614 ರೂಪಾಯಿ ಕಂಪಲ್ಸರಿ, 2ಕ್ಕೂ 614 ಕಟ್ಟಲೇಬೇಕಾಗುತ್ತೆ. SC STದವ್ರು ಯಾರಾದರೂ ಇದ್ರಪ್ಪ ಅಂದರೆ 376 ಏನಿದೆ, 376 2 DDಯನ್ನು ಕಟ್ಟಲೇಬೇಕಾಗುತ್ತೆ. ಇನ್ನೂ ಯಾರಾದರೂ ಒಂದೊಂದು ಕಟ್ಕೊಂಡಿದ್ರೆ, ಒಂದೇ ಚಾನಲನ್ನು ನೀವು ಕಟ್ಕೊಂಡಿದ್ರಪ್ಪ ಅಂತಂದರೆ ಈಗಾಗಲೇ 2 ಅಪ್ಲಿಕೇಶನನ್ನು ಹಾಕ್ಕೊಂಡಿದ್ರೆ ಹೋಗಿ ನೀವು ಹಾಕಿರ್ತಕ್ಕಂಥ ಸೈಬರ್ ಸೆಂಟ್ರಿಗೆ ಹೋಗಿ ಮೀಟಾಗಿ 2 ಕೂಡ ಫೀಸನ್ನು ಕಟ್ಕೊಡ್ರಿ. ಓಕೆ,
ಅದಾದಮೇಲೆ ನಿಮ್ದು ಏನಾದರೂ ಅಪ್ಲಿಕೇಶನ್ ನಂಬರ್ ಕಳೆದೋಗಿದೆಯಪ್ಪ ಅಂದರೆ ಅರ್ಜಿ ಸಂಖ್ಯೆಯನ್ನು ಹುಡುಕಿ ಅಂತ ಹೇಳಿ ಒಂದು ಆಪ್ಷನ್ ಇದೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಹಾಕಿದರೆ, ಡೇಟ್ ಆಫ್ ಬರ್ತನ್ನು ಹಾಕಿದರೆ ಡೈರೆಕ್ಟಾಗಿ ಕ್ಲಿಕ್ ಮಾಡಿದರೆ ನಿಮ್ಮ ಮೊಬೈಲಿಗೆ ಯಾವ ಮೊಬೈಲನ್ನು ಲಿಂಕ್ ಕೊಟ್ಟಿರ್ತಿರಲ್ಲ ಆ ಲಿಂಕಿಗೆ ಡೈರೆಕ್ಟಾಗಿ ನಿಮ್ಮ ಅಪ್ಲಿಕೇಶನ್ ID ಕೂಡ ಹೋಗುತ್ತೆ. ಅದಾದಮೇಲೆ ನೀವು ಮಿಸ್ ಆಗಿದ್ದರೆ ಹೋಗಿ ಚೆಕನ್ನು ಮಾಡ್ಕೊಳ್ಬೋದು. ಓಕೆ, ಈ ಇನ್ಫಾರ್ಮೇಷನನ್ನು ನಾನು ಲಿಂಕ್ ಕೊಟ್ಟಿರ್ತೀನಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ, HJ ಪ್ಯಾರಾಮಿಲಿಟರಿ ಅಂತ ಟೆಲಿಗ್ರಾಮನ್ನು ಸರ್ಚ್ ಮಾಡಿಕೊಡ್ರಿ. ಅಲ್ಲಿ ನಿಮ್ಗೆ ಡೈರೆಕ್ಟಾಗಿ ಲಿಂಕನ್ನು ಕೊಟ್ಟಿರ್ತೀನಿ. ಯಾವ ಥರ ಪೋಸ್ಟ್ ಆಫೀಸ್ ಚಾನಲ್, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಡೈರೆಕ್ಟಾಗಿ ನಿಮ್ಮ ಪೋಸ್ಟ್ ಆಫೀಸ್ ಚಾನಲ್ ಜನ್ರೇಟ್ ಆಗುತ್ತೆ ಸ್ನೇಹಿತರೆ. ಓಕೆ, ಎಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ, ಅಪ್ಲಿಕೇಶನ್ಗಳನ್ನು ಹಾಕ್ಕೊಳ್ರಿ. ಇನ್ನೂ ಯಾರಾದರೂ ಹಾಕ್ಕೊಂಡಿರಲಿಲ್ಲಪ್ಪ ಅಂತಂದರೆ, ಸೊ ಇನ್ನೂ ಯಾರಾದರೂ DD ಕಟ್ಟಿರಲಿಲ್ಲಪ್ಪ ಅಂತಂದರೆ ಪ್ರತಿಯೊಬ್ಬರು ಕೂಡ DDಯನ್ನು ಕಟ್ಟೋದು ಯಾರೂ ಮರೆಯೋಕ್ಕೋಗ್ಬೇಡ್ರಿ. ಓಕೆ, ಎಲ್ಲರೂ ಕೂಡ DDಯನ್ನು ಕಟ್ಕೊಂಡ್ಬಿಟ್ಟು ಅರ್ಜಿಗಳನ್ನ ಸಬ್ಮಿಟ್ ಮಾಡಿಕೊಡ್ರಿ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಏನಾದರೂ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿಮ್ಗೆ ಹೆಲ್ಪ್ಫುಲ್ ಆಗ್ತಾ ಇತ್ತಪ್ಪ ಅಂತಂದರೆ, ಯೂಸ್ಫುಲ್ ಆಗ್ತಾ ಇದ್ದರೆ ಪ್ರತಿಯೊಂದು ಮಾಹಿತಿಯನ್ನು ನಾವು ನೀಡ್ತಾನೆ ಇರ್ತೀವಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ, ಈ ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿಕೊಡ್ರಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ರೈಟ್ ಸೈಡಿಗೆ ಸಬ್ಸ್ಕ್ರೈಬ್ ಬಟನ್ ಅಂತ ಒತ್ಕೊಂಡ್ರೆ ನಾವು ಇದ್ರದ್ದು ಲಿಸ್ಟ್ ಆಗಿರಲಿ, ಇದ್ರ ಫಿಸಿಕಲ್ ಡೇಟ್ ಆಗಿರಲಿ, ಇದ್ರದ್ದು ಎಷ್ಟು ಕಟಪ್ ನಿಂತಿದೆ, ಎಷ್ಟಿಲ್ಲ, ಎಷ್ಟು ಕಟಪ್ ನಿಲ್ಲಬಹುದು, ಓಕೆ ಇದಕ್ಕೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರಾ ಅಥವಾ ಇಲ್ಲ, ಪ್ರತಿಯೊಂದು ಅಪ್ಡೇಟನ್ನು ನಾವು ಕೊಡ್ತಾನೆ ಇರ್ತೀವಿ. ಓಕೆ, ಈಗಾಗಲೇ ಕೆಳಗಡೆ ರೈಟ್ ಸೈಡಿಗೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇದೆಯಲ್ಲ, ಈ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ 100ಕ್ಕೆ 99% ಅಪ್ಡೇಟನ್ನು ಕೊಡ್ತಾನೆ ಇರ್ತೀವಿ. ಓಕೆ, ಜೈ ಹಿಂದ್, ಜೈ ಕರ್ನಾಟಕ.